ಹಾಯ್ ವೀಕ್ಷಕರೇ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಜ್ಯೋತಿ. ಈ ದಿನ ನಾನು ನಿಮಗೆ ಒಂದು ಮಶ್ರೂಮ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಯಾಕೆ ಮಶ್ರೂಮ್ ಬಿರಿಯಾನಿ ಅಂತಂದರೆ ಕಾರ್ತಿಕ ಮಾಸ ಅಲ್ವಾ. ಸೊ ಕೆಲವರೆಲ್ಲ ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ, ನಾಳೆ ಕಮ್ಮಿಂಗ್ ಸಂಡೇ ದಿನ ನೀವು ಮಶ್ರೂಮ್ ಬಿರಿಯಾನಿಯನ್ನು ಮಾಡ್ಕೊಂಡು ತಿನ್ಬೋದು. ಸೊ ತುಂಬ ಸಿಂಪಲ್, ವೆರಿ ಟೇಸ್ಟಿ ಆಗಿರುತ್ತೆ. ಸೊ ಹೇಗೆ ಮಾಡೋದು ಮತ್ತು ಮಶ್ರೂಮ್ ಬಿರಿಯಾನಿ ಮಾಡಲಿಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡ್ಕೊಂಡ್ಬಂದ್ಬಿಡೋಣ. ಮೊದಲಿಗೆ ನಾನಿಲ್ಲಿ ಮಶ್ರೂಮ್ ಅನ್ನು ತೊಗೊಂಡಿದ್ದೀನಿ. ಒಂದು ಪ್ಯಾಕ್ ಅಷ್ಟು ಮಶ್ರೂಮ್ ಅನ್ನು ತೊಗೊಂಡು ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಎಷ್ಟಾದರೂ ತೊಗೋಬೋದು, ಅಂದರೆ ನಿಮ್ಮ ಅಕ್ಕಿ ಕ್ವಾಂಟಿಟಿ ಎಷ್ಟಿರುತ್ತೆ ಅದರ ಮೇಲೆ ನೀವು ತೊಗೊಳ್ಳಿ. ಜಾಸ್ತಿ ಹಾಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಕೆಜಿ ರೈಸನ್ನು ತೊಗೊಂಡಿದ್ದೀನಿ. ಇದು ನಾರ್ಮಲ್ ರೈಸು. ನೀವೇನು ಮಾಡಿ ಅಂತಂದರೆ ಬಿರಿಯಾನಿ ಅದ್ರ ಘಮ ಬರಬೇಕು ಅಂತಂದರೆ ನೀವು ಜೀರಾ ರೈಸ್ ಆಗಲಿ ಬಾಸುಮತಿ ರೈಸ್ ಆಗಲಿ ತೊಗೊಳ್ಳಿ. ಅಂದರೆ ಎರಡು ಮಿಕ್ಸ್ ಆದರೂ ತೊಗೋಬೋದು ನೀವು, ಚೆನ್ನಾಗಿರುತ್ತೆ. ನಾನಿಲ್ಲಿ ಈ ಲೋಟದ ಅಳತೆಯಲ್ಲಿ 2 ಲೋಟ ರೈಸನ್ನು ತೊಗೊಂಡಿದ್ದೀನಿ. ಸೊ ನೀವು ಎಷ್ಟು ಅಳತೆಯಲ್ಲಿ ನೀವು ಅಕ್ಕಿ ತೊಗೊಂಡಿರ್ತೀರೋ ಅದೇ ಅಳತೆಯಲ್ಲಿ ನೀರನ್ನು ತೊಗೋಬೇಕಾಗುತ್ತೆ. ಹಾಗಾಗಿ ನಾನು ಈ ಅಳತೆಯನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಆ ಅಕ್ಕಿ ಪ್ರಮಾಣದಲ್ಲಿ, ಅಂದರೆ ಅರ್ಧ ಕೆಜಿ ಅಕ್ಕಿ ಪ್ರಮಾಣದಲ್ಲಿ ನಾನು ಇನ್ನು ಸ್ಪೈಸಿ ಐಟಮನ್ನು ತೊಗೊಂಡಿದ್ದೀನಿ. ಏನೇನಪ್ಪ ಅಂತಂದರೆ 2 ಪೀಸ್ ಚಕ್ಕೆಯನ್ನು ತೊಗೊಂಡಿದ್ದೀನಿ. ಹೆಚ್ಚಿಗೆ ನೀವು ಸ್ಪೈಸಿ ಐಟಮ್ ಹಾಕೊಂಡಲ್ಲಿ ಅದೇ ಸ್ಮೆಲ್ ಹೊಡಿತಾ ಇರುತ್ತೆ. ಹಾಗಾಗಿ ಕಡಿಮೆ, ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನೇ ಹಾಕೊಳ್ಳಿ. ಒಂದು 2 ಪೀಸ್ ಚಕ್ಕೆ, ಹಾಗೆ 2 ಮರಾಠ್ಮೊಗ್ಗು, ಹಾಗೆ ಒಂದು 7ರಿಂದ 8, ಒಂದು 10 ಇರ್ಬೋದೇನೋ ಕಡ್ಡಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 4 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆ 2 ಅನಾನಸ್ ಹೂವು ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ, ಸ್ಟಾರ್ ಹೂವು ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಸೋಂಪನ್ನು ತೊಗೊಂಡಿದ್ದೀನಿ. ಹಾಗೆಯೇ ಒಂದು 1/4 ಸ್ಪೂನ್ ಅಷ್ಟು ನಾನು ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಫುಲ್ ಟೇಬಲ್ ಸ್ಪೂನ್ ಅಷ್ಟು ನಾನು ಗರಂ ಮಸಾಲವನ್ನು ತೊಗೊಂಡಿದ್ದೀನಿ. ಇದು ಹೋಮ್ ಮೇಡ್ ಗರಂ ಮಸಾಲ. ಇದರ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೇಗೆ ಗರಂ ಮಸಾಲ ಮಾಡ್ಕೋಬೇಕು ಅಂತ ಹೇಳಿ. ಸೊ ಸ್ಪೈಸಿ ಐಟಮ್ ಇಷ್ಟೇ ಫ್ರೆಂಡ್ಸ್. ಇಲ್ಲಿ ನಾನು 3 ಥರದ ಸೊಪ್ಪುಗಳನ್ನು ತೊಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡಿ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತೊಗೊಳ್ಳಿ. ಅಂದರೆ ನಾನು ಒಂದು ಅರ್ಧ ಕೆಜಿ ರೈಸ್ಗೋಸ್ಕರ ತೊಗೊಂಡಿದ್ದೀನಿ. ಅಂದರೆ ತುಂಬ ಹಾಕೊಂಡ್ರೆ ಏನಾಗುತ್ತೆ, ಇದು ಕಹಿ ಬರುತ್ತೆ. ಹಾಗಾಗಿ ಮತ್ತೆ ಇನ್ನೂ ಒಂದು ಏನಪ್ಪ ಅಂತಂದರೆ, ನೀವು ಬಿರಿಯಾನಿ ಮಾಡುವಾಗಲಿ ಈ ಥರ ಬಾತ್ಗಳೆಲ್ಲ ಮಾಡುವಾಗ ನೀವು ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಅದು ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ಮತ್ತು ಇಲ್ಲಿ ನಾನು ಪುದೀನ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ತೊಗೊಂಡು ನಾನು ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ, ನಾನು ಬಿರಿಯಾನಿ ಮಾಡುವಾಗ ಯಾವುದನ್ನು ಡೈರೆಕ್ಟಾಗಿ ಆ್ಯಡ್ ಮಾಡಲ್ಲ. ಯಾಕಂತಂದರೆ ಇದು ನನ್ನ ಹಸ್ಬೆಂಡ್ ನನಗೆ ಹೇಳ್ಕೊಟ್ಟಿರುವಂಥ ರೆಸಿಪಿ ಆಗಿರೋದ್ರಿಂದ ಅವರು ಹೋಟೆಲ್ ಸ್ಟೈಲಲ್ಲಿ ಪ್ರತಿಯೊಂದನ್ನು ಪೇಸ್ಟ್ ಮಾಡಿ ರುಬ್ಬಿ ಎಲ್ಲ ಮಿಕ್ಸ್ ಮಾಡಿ ಗ್ರೇವಿ ಮಾಡಿಕೊಂಡು ನಂತರ ಬಿರಿಯಾನಿ ಮಾಡೋ ಸ್ಟೈಲು. ಹಾಗಾಗಿ ನಾನು ಕೂಡ ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಅದೇ ಕ್ವಾಂಟಿಟಿಯಲ್ಲಿ 1 ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಕೊತ್ತಂಬರಿ ಮತ್ತು ಪುದೀನದು ದಂಟು ಇರುತ್ತಲ್ಲ, ಈಗ ಸೊಪ್ಪೆಲ್ಲ ಬಿಡಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ಅದರ ದಂಟು ಇರುತ್ತಲ್ಲ, ಅದರ ದಂಟನ್ನು ನಾನು ರುಬ್ಬಿ ಅದರ ನೀರನ್ನು ಎತ್ತಿಟ್ಕೊಂಡಿದ್ದೀನಿ. ಸೊ ನಾವೆಲ್ಲ ಏನು ಮಾಡ್ತೀವಿ, ಅಡುಗೆ ಮಾಡುವಾಗ ಆ ದಂಟೆಲ್ಲ ಬಿಸಾಕ್ಬಿಟ್ಟು ಬರೀ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಳ್ತೀವಿ. ಸೊ ಆ ಥರ ಮಾಡಬೇಡಿ. ಈ ಬಿರಿಯಾನಿ ಎಲ್ಲ ಮಾಡುವಾಗ, ಪಲಾವ್ ಎಲ್ಲ ಮಾಡುವಾಗ ಈ ಥರ ನೀವು ಆ್ಯಡ್ ಮಾಡಿಕೊಂಡ್ರೆ ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ, ಈರುಳ್ಳಿ ಪೇಸ್ಟು. ಇಲ್ಲಿ ನಾನು ಒಂದು ಚಿಕ್ಕದು 3 ಗಡ್ಡೆ ಈರುಳ್ಳಿಯನ್ನು ತೊಗೊಂಡು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1-1.5 ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ಇದು ಕೂಡ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಂಡ್ಸ್. ನಾನು ಹಿಂದೆ ಕೂಡ ಶೇರ್ ಮಾಡಿದ್ದೀನಿ, ಈಗ ಮತ್ತೊಮ್ಮೆ ಹೇಳ್ತೀನಿ. ನೀವೇನಾದರೂ ಮನೇಲಿ ಮಾಡ್ಕೋಬೇಕು ಅಂತಂದರೆ ಒಂದು 1/4 ಕೆಜಿಯಷ್ಟು ಶುಂಠಿ ತೊಗೊಂಡ್ರೆ, ಅಂದರೆ 250 ಗ್ರಾಮ್ ಶುಂಠಿ ತೊಗೊಂಡ್ರೆ, ಒಂದು 300ರಿಂದ 350 ಗ್ರಾಮು ಬೆಳ್ಳುಳ್ಳಿಯನ್ನು ತೊಗೊಂಡು ನೀವು ಎರಡನ್ನು ಮಿಕ್ಸ್ ಮಾಡಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಸೊ ಅಂದರೆ ಯಾವಾಗಲೂ ಏನಪ್ಪ ಅಂತಂದರೆ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು, ಶುಂಠಿ ಪ್ರಮಾಣ ಕಡಿಮೆ ಇರಬೇಕು. ನೆಕ್ಸ್ಟ್ ಇಲ್ಲಿ ನಾನು ಚಿಲ್ಲಿ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಪೇಸ್ಟು. ಅಂದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ, ಈ ಒಂದು ಅರ್ಧ ಕೆಜಿ ರೈಸ್ಗೆ ಎಷ್ಟು ಖಾರ ಬೇಕಾಗುತ್ತೆ ಅನ್ನೋದ್ರ ಮೇಲೆ ನೀವು ಚಿಲ್ಲಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಇಲ್ಲಿ ನಾನು ಟೊಮೊಟೊ ಪೇಸ್ಟು, ಇದು ಸಿಹಿ ಟೊಮೊಟೊ, ಆಪಲ್ ಟೊಮೊಟೊ ಅಂತ ಹೇಳ್ತಾರಲ್ಲ ಆ ಟೊಮೊಟೊವನ್ನು ತೊಗೊಂಡಿದ್ದೀನಿ. ನಾನು ಒಂದು 3 ಟೊಮೊಟೊವನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಮೇನ್ ಆಗಿರುವಂಥ ಐಟಮು ಆಯಿಲ್ ಮತ್ತು ತುಪ್ಪ. ನಾನಿಲ್ಲಿ ಏನಪ್ಪ, ಒಂದು ಅರ್ಧ ಕೆಜಿ ರೈಸ್ಗೆ ಎಷ್ಟು ಬೇಕಾಗುತ್ತೆ, ಒಂದು 3 ಸ್ಪೂನಷ್ಟು ಆಯಿಲ್ ಇದ್ದರೆ ಸಾಕು. ಸೊ ನಾನು 1 ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಒಂದು 2 ಸ್ಪೂನಷ್ಟು ನಾನಿಲ್ಲಿ ಆಯಿಲನ್ನು ತೊಗೊಂಡಿದ್ದೀನಿ. 2 ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ ಯಾಕಂತಂದರೆ, ಯಾವುದೇ ಅಡುಗೆಯಲ್ಲಾಗಲಿ ನೀವು ಒಂದು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ರಿ ಅಂತಂದರೆ ಅದು ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ಬಿರಿಯಾನಿಗಂತೂ, ಎಸ್ಪೆಷಲಿ ಬಿರಿಯಾನಿಗೆ, ಪಲಾವ್ಗಳಿಗೆಲ್ಲ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಬಿದ್ದರೆ ಅದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ತುಪ್ಪವನ್ನು, ನಿಮಗೆ ಆಪ್ಷನಲ್, ಅದು ಬೇಕಾದರೆ ತೊಗೋಬೋದು, ಇಲ್ಲ ಅಂದರೆ ಇಲ್ಲ, ಹಾಕಿದರೆ ತುಂಬ ಚೆನ್ನಾಗಿರುತ್ತೆ.
ನೋಡಿ ಎಲ್ಲವೂ ರೆಡಿ ಇದೆ. ಮೆಂತ್ಯ ಒಂದು ಕಟ್ ಮಾಡಿರುವಂಥ ಐಟಮ್ ಬಿಟ್ಟರೆ ಯಾವುದು ಇದರಲ್ಲಿ ರೆಡಿ ಐಟಮ್ ಇಲ್ಲ, ಎಲ್ಲವೂ ಪೇಸ್ಟ್ ಆಗಿರುವಂಥ ಐಟಮು. ಸೊ ನಿಮಗೆ ಮಾಡ್ಕೊಳ್ಳಿಕ್ಕೆ ತುಂಬ ಈಸಿ ಇರುತ್ತೆ. ಯಾವಾಗಲೂ ಅಷ್ಟೇ ಏನಪ್ಪ ಅಂತಂದರೆ ಒಂದು ಟಿಪ್ಸ್ ಏನಪ್ಪ ಅಂತಂದರೆ, ನೀವು ಯಾವುದೇ ಅಡುಗೆ ಮಾಡುವಾಗಲಿ ನೀವು ಎಲ್ಲವನ್ನು ಮೊದಲಿಗೆ ನೀವೆಲ್ಲ ರೆಡಿ ಮಾಡಿಟ್ಕೊಂಡ್ರೆ, ಕಟ್ ಮಾಡೋದಾಗಲಿ ಪೇಸ್ಟ್ ಮಾಡೋದಾಗಲಿ ಎಲ್ಲವನ್ನು ಮೊದಲಿಗೆ ರೆಡಿ ಮಾಡಿಟ್ಕೊಂಡ್ರಿ ಅಂತಂದರೆ ನಿಮ್ಮ ಅಡುಗೆ ಸುಲಭ. ಮತ್ತು ಏನಪ್ಪ ಅಂತಂದರೆ ಅದು ಟೇಸ್ಟ್ ಎಲ್ಲ ಕೆಟ್ಟು ಹೋಗಲ್ಲ. ಅಂದರೆ ಒನ್ ಬೈ ನಿಮಗೆ ಕೈ ಸಿಗ್ತಾ ಇರುತ್ತೆ, ಮಾಡ್ತಾ ಹೋಗ್ತಾ ಇರ್ತೀರ, ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಒಂದು ವೇಳೆ ನೀವು ರೆಡಿ ಮಾಡಿ ಇಟ್ಕೊಳ್ದೆ ಮಾಡೋಕ್ಕೆ ಹೋದರೆ ನೀವು ಅಲ್ಲಿ ಅದನ್ನು ತೊಗೊಂಡೆ ಇಲ್ಲಿ ಇದನ್ನು ತೊಗೊಂಡೆ ಅದು ಸಿಕ್ಕಿಲ್ಲ ಮತ್ತು ಅದು ಸ್ಕಿಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಫಸ್ಟು ಎಲ್ಲವನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಮಾಡ್ತಾ ಹೋದರೆ ನಿಮಗೆ ಅದು ಈಸಿ ಆಗುತ್ತೆ ಫ್ರೆಂಡ್ಸ್. ನೀವು ಕುಕ್ಕರಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಅಗ್ಲ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು. ಸೊ ನಾನಿಲ್ಲಿ ಅಗ್ಲ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್ ಏನಂದರೆ ಎಲ್ಲವನ್ನು ರುಬ್ಬಿರುವಂಥ ಪೇಸ್ಟನ್ನು ನಾನು ಹಾಕಿ ಎಲ್ಲವನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು. ಟೊಮೆಟೊ ಪೇಸ್ಟನ್ನು ಒಂದು ಲಾಸ್ಟಲ್ಲಿ ಹಾಕೋಬೇಕು. ಸೊ ಚಿಲ್ಲಿ ಪೇಸ್ಟು, ಪುದೀನ ಪೇಸ್ಟು ಎಲ್ಲ ಪ್ರತಿಯೊಂದನ್ನು ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಮಶ್ರೂಮನ್ನು ಹಾಕಿ ಫ್ರೈ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ ಮಶ್ರೂಮ್ ಫ್ರೈ ಆಗಿದೆ. ಒಂದು 5 ಮಿನಿಟ್ಸ್ ಫ್ರೈ ಆದರೆ ಸಾಕು. ಇವಾಗ ಏನು ಮಾಡಿ ಅಂತ ಅಂದರೆ ಕೊತ್ತಂಬರಿ ಮತ್ತು ಪುದೀನ ದಂಟಿಂದ ನೀವು ನೀರನ್ನು ರೆಡಿ ಮಾಡಿ ಇಟ್ಕೊಳ್ತೀರಲ್ಲ ಅದನ್ನು ಆ್ಯಡ್ ಮಾಡಿ. ನೆಕ್ಸ್ಟ್ ನೀವು ತೊಗೊಂಡಿರುವಂತಹ ಗರಂ ಮಸಾಲ ಮತ್ತು ಟರ್ಮರಿಕ್ ಪೌಡ್ರ್, ಅರಿಶಿನ ಪುಡಿ ಎರಡನ್ನೂ ಕೂಡ ಆ್ಯಡ್ ಮಾಡಿ. ಇಲ್ಲಿ ನೋಡಿ ನಾನು ಕಲ್ಲುಪ್ಪು ಹೇಳೋದೇ ಮರ್ತ್ಬಿಟ್ಟಿದೆ. ಸೊ ಇವಾಗ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಜೊತೆಗೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಫುಡ್ ಕಲರನ್ನು ಹಾಕ್ತಾರೆ ಫ್ರೆಂಡ್ಸ್. ನೀವು ಏನಂದರೆ ಎಲ್ಲೋ ಲೆಮನ್ ಕಲರ್ ಫುಡ್ ಕಲರ್ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ತಾರೆ. ಸೊ ಮಾಡಬೇಡಿ. ನಿಮಗೆ ಕಲರ್ ಬರಬೇಕು ಗ್ರೀನ್ ಕಲರ್ ಅಂತ ಅಂದರೆ ಒಂದು ಟಿಪ್ಸನ್ನು ಹೇಳ್ಕೊಡ್ತೀನಿ. ಇದ್ರ ಜೊತೆಗೆ ಒಂದು ಅರ್ಧ ಹಿಡಿಯಷ್ಟು ಏನು ಮಾಡಿ ಈ ಕೊತ್ತಂಬರಿ ಮತ್ತು ಪುದೀನ ಪೇಸ್ಟನ್ನು ರುಬ್ಕೊಳ್ತಿರಲ್ಲ ಅದ್ರ ಜೊತೆಗೆ ಪಾಲಕ್ ಸೊಪ್ಪನ್ನು ತೊಗೊಂಡು ನೀವು ರುಬ್ಬಿ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ನಿಮಗೆ ಆ ಗ್ರೀನ್ ಕಲರ್ ಹಾಗೆ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಫುಡ್ ಕಲರನ್ನು ಬಳಸಬೇಡಿ, ಯಾಕಂದರೆ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಹಾಗಾಗಿ ನೀವು ಫುಡ್ ಕಲರನ್ನು ಜಾಸ್ತಿ ಯೂಸ್ ಮಾಡೋದು ನನ್ನ ರಿಕ್ವೆಸ್ಟ್ ಏನಪ್ಪ ಅಂತ ಅಂದರೆ ಬಳಸಬೇಡಿ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಎಲ್ಲವೂ ಫ್ರೈ ಆಯಿತು, ಎಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗಿದೆ. ಇನ್ನು ಲಾಸ್ಟಲ್ಲಿ ಒಂದೇ ಒಂದು ಉಳಿದಿರೋದು ಟೊಮೆಟೊ ಪೇಸ್ಟು, ಇದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು 5 ಮಿನಿಟ್ಸ್ ಫ್ರೈ ಮಾಡಿ ಆದಮೇಲೆ ನೀವೇನು ಮಾಡಬೇಕು, ಅಳತೆಗೆ ತಕ್ಕಂತೆ ನೀರನ್ನು ಹಾಕಿ ರೈಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆದಮೇಲೆ ಒಂದು ಗ್ರೇವಿ ಥರ ರೆಡಿಯಾಗಿದೆ. ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಬಿರಿಯಾನಿ ಗ್ರೇವಿಯನ್ನು ರೆಡಿ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ ಹೇಳಿ. ಸೊ ಅದನ್ನು ಸದ್ಯದಲ್ಲೇ ತೋರಿಸ್ಕೊಡ್ತೀನಿ. ಸೊ ಇದೇ ಥರ ಗ್ರೀನ್ ಗ್ರೇವಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ನೋಡಿ ಇವಾಗ ನೀಟಾಗಿ ಎಲ್ಲವೂ ಕರೆಕ್ಟಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ. ಈಗ ನಾವು ಅಳತೆಗೆ ತಕ್ಕಷ್ಟು ನೀರನ್ನು ಆ್ಯಡ್ ಮಾಡಬೇಕು. ನಾನು ಈ ಲೋಟದಲ್ಲಿ 2 ಲೋಟ ಅಕ್ಕಿಯನ್ನು ತಗೊಂಡಿದ್ದೆ, ಹಾಗಾಗಿ ಇದರಲ್ಲಿ 4 ಲೋಟ ನೀರನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಕುದಿ ಬಂದಿದೆ. ಸೊ ಇವಾಗ ಅಕ್ಕಿಯನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಏನು ಗೊತ್ತಾ, ಅಕ್ಕಿ ಹಾಕಿದ ಕೂಡಲೇ ನೀವು ಲಿಡ್ಡನ್ನು ಕ್ಲೋಸ್ ಮಾಡಬೇಡಿ. ಕುಕ್ಕರಲ್ಲಾದರೂ ಸರಿ, ನೀವು ಪಾತ್ರೆಯಲ್ಲಿ ಮಾಡುವಾಗಲಾದರೂ ಸರಿ, ಚೆನ್ನಾಗಿ ಕುದಿ ಬಂದ ಮೇಲೆ ಸ್ವಲ್ಪ ನೀರು ಕಡಿಮೆ ಆಗ್ತಿದೆ ಅಂತ ಅಂದಾಗ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ. ಟೇಸ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತೇಳಿ ಚೆಕ್ ಮಾಡಿ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ. ಫ್ರೆಂಡ್ಸ್ ನೋಡಿ ನೀರು ಕಡಿಮೆ ಆಗಿದೆ. ಸೊ ಇವಾಗ ಏನು ಮಾಡಿ ಅಂತಂದರೆ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಬಿಡಿ ಒಂದು 10 ನಿಮಿಷ. ಕುಕ್ಕರ್ ಆದರೆ ಒಂದು 2 ವಿಷಲ್ ಹಾಕ್ಸಿದ್ರೆ ಸಾಕು ಫ್ರೆಂಡ್ಸ್. ನೋಡಿ ರೆಡಿಯಾಗಿದೆ ಇವಾಗಿದು.
ಸೊ ಫ್ರೆಂಡ್ಸ್ ನೋಡಿ, ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ಟೇಸ್ಟ್ ಮಾಡಿದೆ ನಾನು, ಖಾರವಾಗಿ ಟೇಸ್ಟಿಯಾಗಿದೆ. ಹಾಗೆ ಬಾಯಿಗೆಲ್ಲ ಮಶ್ರೂಮ್ ಸಿಗ್ತಾ ಇದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ ಮೇಲೆ ಹೇಗೆ ಟೇಸ್ಟ್ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.